ಎಲ್ಲರಿಗೂ ಸೋಮಲಿಂಗಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಮಿನಿ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಬಾಕ್ಸ್ ಇದೆ. ಇದು ಓಪನ್ ಮಾಡ್ತೇನೆ. ಓಪನ್ ಮಾಡಿ ಒಳಗಡೆ ಏನಿದೆ ತೆಗೆದುಕೊಳ್ಳೋಣ. ಕ್ರಿಯೇಟ್ ಯುವರ್ ಸ್ಮಾರ್ಟ್ ಲೈಫ್ ಹೀರೋ ಬುಕ್ ಪ್ರೋ ಪ್ಲಸ್ ಅನ್ನುವಂಥದ್ದು ಒಂದು ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ ಇದೆ, ಕಂಪ್ನಿ ಹೆಸರು. 1 ವರ್ಷ ವ್ಯಾರಂಟಿ ಇದೆ. ನಾವು ಇವಾಗ ನೋಡೋಣ. ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿದಾಗ ಈ ಥರ ಪ್ಯಾಕಿಂಗ್ ಇರುತ್ತೆ. ಇದನ್ನು ಸ್ಲೋ ಆಗಿ ತೆಗೆದುಕೊಳ್ಳೋಣ. ಇಲ್ಲಿ ಚಾರ್ಜರ್ ಗಡ್ಡಿ ಕೊಟ್ಟಿರ್ತಾರೆ. ಚಾರ್ಜರ್ ಗಡ್ಡಿ ಇದರೊಳಗಡೆ ಏನೇನಿದೆ ನೋಡೋಣ. ಇವಾಗ ನಾವು ಇಲ್ಲಿ ಚಾರ್ಜರ್ ಗಡ್ಡಿ ಇದೆ. ಈ ಥರ ಲ್ಯಾಪ್ಟಾಪ್ಗೆ ಚಾರ್ಜರ್ ಗಡ್ಡಿ ಕೊಟ್ಟಿರ್ತಾರೆ. ಇದನ್ನು ಇಲ್ಲಿಡೋಣ. ಇದನ್ನು ನಾನು ತೆಗಿತೇನೆ. ಮತ್ತು ಒಳಗಡೆ ಏನೂ ಇಲ್ಲ. ಬಾಕ್ಸ್ ಒಳಗಡೆ ಇಷ್ಟಿದ್ದಾವೆ. ಇದರೊಳಕ್ಕೆ ಈ ಥರ ನಾವು ತೆಗೆಸ್ಕೊಂಡು ಇಲ್ಲಿ ಈ ಥರ ಪ್ಯಾಕಿಂಗ್ ಇರುತ್ತೆ. ಇಲ್ಲಿ ಹಿಡಿದು ಅದಕ್ಕೆ ಸ್ಲೋ ಆಗಿ ಹೊರಗಡೆ ತೆಗೋಣ. ಬ್ಯಾಗ್ನ ಕೊಟ್ಟಿದ್ದಾರೆ. ಬ್ಯಾಗ್ನಿಂದ ಲ್ಯಾಪ್ಟಾಪನ್ನು ಹೊರಗಡೆ ತೆಗೆದು ಇಲ್ಲಿಯೂ ಸಹ 1 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ಓಪನ್ ಮಾಡಿದಾಗ ಇದು ಸ್ಕ್ರೀನಿಗೆ ಹಚ್ಚಿರ್ತಾರೆ. ಇದನ್ನು ನಾವು ತೆಗೋಣ. ಸೇಮ್ ನಮ್ಮದು ಕೀಬೋರ್ಡ್. ಎಷ್ಟು ಬೋರ್ಡ್ ಇರ್ತವೆ ಇವು ಅಂದರೆ ಸುಮಾರು 104 ಕೀಗಳು ಇರ್ತವೆ. ಚಾರ್ಜಿಂಗ್ ಪೋರ್ಟಲ್ ಈ ಥರ ಇದೆಯಲ್ಲ, ಇದನ್ನು ನಾವು ಚಾರ್ಜಿಂಗ್ ಪೋರ್ಟಲ್ ಇಲ್ಲಿ ಹಚ್ಚೋಣ. ಇಲ್ಲಿ ಚಾರ್ಜರ್ ಗಡ್ಡ ಇದೆ. ಇಲ್ಲಿ ನಾನು ಇದಕ್ಕೆ ಇನ್ಸ್ಟಾಲ್ ಮಾಡ್ತೇನೆ. ಮಾಡಿ ಚಾರ್ಜಿಂಗ್ ಹಚ್ಚಿ ಆನ್ ಮಾಡಬೇಕು. ಆನ್ ಮಾಡಿದಾಗ ಪವರ್ ಬಟನ್ ನಾನು ಆನ್ ಮಾಡ್ತೇನೆ. ಇಲ್ಲಿ ಲೈಟ್ ಡಿಸ್ಪ್ಲೇ ಆಗುತ್ತೆ. ಪವರ್ ಬಟನ್ ಆನ್ ಮಾಡಿದಾಗ ಲೈಟ್ ಬರುತ್ತೆ. ಈ ಥರ ವಿಂಡೋಸ್ ಬರುತ್ತೆ. ಈ ಥರ ಸ್ವಲ್ಪ ಟೈಮ್ ತೆಗೆದುಕೊಳುತ್ತೆ ಚಾಲು ಆಗಲಿಕ್ಕೆ. ಬಟ್ ಅದಕ್ಕೆ ಸೆಟ್ಟಿಂಗ್ ಮಾಡಬೇಕು. ಮೊದಲೇ ಮಾಡ್ತೇವೆ. ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ದು ತಗೊಂಡು ನಾನು ಎಸ್ ಅಂತ ಹೊಡಿತೇನೆ. ಇದು ಹೊಡೆದ ಬಳಕೆ ಯುನೈಟೆಡ್ ಸ್ಟೇಟ್ ಅಂತ ಇರುತ್ತೆ. ಅದನ್ನು ಸಹ ಎಸ್ ಅಂತ ಹೊಡಿತೇನೆ. ಇನ್ಪುಟ್ ಮೆಥಡ್ನು ಅದೇ US ತೋತೀನಿ, ಅಮೇರಿಕದು. ನೋಡಿ, ನಾನು ಸ್ಕಿಪ್ ಅಂತೇನೆ. ಅಂದರೆ ಕಂಪ್ಯೂಟರ್ ಚಾಲೋಲಿಕ್ಕೆ ಪ್ರಾರಂಭ ಆಗುತ್ತೆ. ಎಕ್ಸ್ಪೆಕ್ಟ್ ಅಂತೇನೆ. ಇದು 2021 ಅಪ್ಡೇಟ್ ಆಗಿರ್ತದೆ. ಇಲ್ಲಿ ನಮ್ಮ ಒಂದು ಹೆಸರು ಕೊಡ್ತೇನೆ ನಾನು. ಕೊಟ್ಟು ನಾನು ಮುಂದೆ ಹೊಡಿತೀನಿ. ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನು ಸಹ ನಾನು ಹೊಡಿಬೇಕು.
ಹಾಕಬೇಕು. ಫಸ್ಟ್ ಪೆಟ್ ನೇಮ್ ಅಂತ ನಮಗೆ ಏನಂತೀರೋ ಅದನ್ನೇ ನಾನು ಹೊಡಿತೀನಿ. ಫಸ್ಟ್ ಪೆಟ್ ನೇಮ್. ಮತ್ತು ಎರಡನೇ ಕ್ವಶನ್ ಕೇಳ್ತಾರೆ. ಎರಡನೇ ಕ್ವಶನ್ ಏನು, ಚೈಲ್ಡ್ಹುಡ್ ನಿಕ್ ನೇಮ್ ಅಂತ ಕೇಳ್ತಾರೆ. ಹಳೆ ಹೆಸರು ಏನಂತ ಸೋಮು ಅಂತ ಹೊಡಿತೀನಿ. ಮೂರನೇ ಕ್ವಶನ್ ಕೇಳುತ್ತೆ, ವಾಟ್ ಈಸ್ ಯುವರ್ ಓಲ್ಡೆಸ್ಟ್ ಸ್ಕೂಲ್ ಫಸ್ಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ. ನಾವು ಯಾವಾಗ ಅಟೆಂಡ್ ಆಗಿದ್ದೆವೋ ಅವಾಗಿಂದು ಹೊಡಿಬೇಕಾಗ್ತದೆ. ನಾನು 1991 ಇದು 2000 ಅಟೆಂಡ್ ಆಗಿದ್ದೇನೆ. ಈ 3 ಕ್ವಶನ್ ಕಂಪ್ಲೀಟ್ ಆದ ಬಳಿಕೆ ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಂತ ಹೊಡಿಬೇಕು. ನೆಕ್ಸ್ಟ್ ಅಂತ ಹೊಡೆದಾಗ ಜಸ್ಟ್ ಆ ಮೂಮೆಂಟ್ ಅಂದರೆ ಕಂಪ್ಯೂಟರ್ ವಿಂಡೋಸ್ ಸ್ಟಾರ್ಟ್ ಆಗುತ್ತೆ. ಹಾಯ್ ಅಂತ ಗೆಟ್ಟಿಂಗ್ ಥಿಂಕ್ ರೆಡಿ ಟು ಫಾರ್ ಯು ಅಂತ ಇದೆ. ದಿಸ್ ಮೈಟ್ ಟೇಕ್ 5 minutes. ಡೋಂಟ್ ಟರ್ನ್ ಆಫ್ ಯುವರ್ PC ಅಂತ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಲ್ಯಾಪ್ಟಾಪನ್ನು ಸ್ವಿಚ್ ಆಫ್ ಮಾಡಬಾರ್ದು. ಸ್ವಲ್ಪ ಸಮಯದ ನಂತರ ವಿಂಡೋಸ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಚಾರ್ಜರ್ ಕನೆಕ್ಟ್ ಆದಾಗ ನಮಗೆ ರೆಡ್ ಲೈಟನ್ನು ಡಿಸ್ಪ್ಲೇ ಆಗುತ್ತೆ. ಈ ಥರ ಇರುತ್ತೆ. ಪಾಸ್ವರ್ಡನ್ನು ನಾವು ಹೊಡಿಬೇಕು. ಸ್ವಲ್ಪ ಸಮಯದ ನಂತರ ಓಪನ್ ಆಗುತ್ತೆ ಪಾಸ್ವರ್ಡ್ ಸರಿಯಾಗಿದ್ದರೆ. ಇದು ವಿಂಡೋಸ್ 11 ಆಪ್ರೇಟಿಂಗ್ ಸಿಸ್ಟಮ್ ಇದೆ. ನಾವು ಇದ್ರ ಬಗ್ಗೆ ನಾವು ನೋಡಬೇಕಂತಂದರೆ ನಾನು ಈ ಒಂದು ದಿಸ್ PCಯಲ್ಲಿ ಹೋಗಬೇಕು. ದಿಸ್ PCಯಲ್ಲಿ ಹೋಗಿ ನಾನು ವಿಂಡೋಸ್ ಬಗ್ಗೆ ತಿಳ್ಕೊಬೋದು. ರ್ಯಾಮ್ ಇದೆ ಇದು. ಬಟ್ ಅದಕ್ಕಿಂತ ಮೊದಲೇ ನಾನು ಇಲ್ಲಿ ಅಬೌಟ್ ಅಂತ ಹೊಡಿಬೇಕು. ಸರ್ಚ್ ಬಾಕ್ಸ್ನಲ್ಲಿ ಅಬೌಟ್ ಯುವರ್ PC ಅಂತ ನಾವು ಹೊಡೆದಾಗ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಿದೆ ಯಾವುದಿಲ್ಲ ಅಂತ ಕಾಣುತ್ತೆ. ನೋಡಿ, ನಮ್ಮ ಡೆಸ್ಕ್ಟಾಪ್ ನಮ್ಮದು ಯಾವುದದ ಹೀರೋ ಬುಕ್ ಪ್ರೋ ಅಂತ ಇಲ್ಲೆಲ್ಲ ಕೊಟ್ಟಿರ್ತಾನೆ. ಇದರ ರ್ಯಾಮ್ದು 8 GB ರ್ಯಾಮ್ ಇದೆ. ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ 11 ಹೋಮ್ ಅಂತ ಇದೆ. ಇಷ್ಟು ನಾವು ನೋಡಿದ್ದೇವೆ. ಇದೇ ಥರ ನೀವು ಆರ್ಡರ್ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಕಂಪ್ಯೂಟರನ್ನು ನಾವು ಶಟ್ ಡೌನ್ ಮಾಡಬೇಕಾದ್ರೆ ಅಲ್ಟ್ ಮತ್ತು F4 ಅನ್ನು ಹೊಡಿಬೇಕು ಸ್ನೇಹಿತರೆ. ಅಲ್ಟ್ ಮತ್ತು F4 ಅನ್ನು ಒಟ್ಟಿಗೆ ಹೊಡೆದಾಗ ಅಲ್ಟ್ ಮತ್ತು F4 ಅನ್ನು ಇಲ್ಲ ವಿಂಡೋಸ್ ಕೀಯನ್ನು ಹೊಡಿಬೇಕು. ಹೊಡೆದಾದ ಬಳಿಕ ಇಲ್ಲಿ ಬರುತ್ತೆ ಅಲ್ಲ, ಈ ಒಂದು ಬಟನ್ನು ನಾವು ಒಂದು ಸಲ ಕ್ಲಿಕ್ ಮಾಡಿದಾಗ ಈ ಥರ 3 ಇದು ಕಾಣ್ತೇವೆ. ಸ್ಲಿಪ್, ಶಟ್ ಡೌನ, ರಿಸ್ಟಾರ್ಟ. ನಾವು ಶಟ್ ಡೌನ್ ಅಂತ ಹೊಡಿಬೇಕು. ಶಟ್ ಡೌನ್ ಅಂತ ಹೊಡೆದಾಗ ಕಂಪ್ಯೂಟರ್ ಬಂದ್ ಆಗುತ್ತೆ. ಇನ್ನೂ ಒಂದು ರೀತಿಯೂ ಸಹ ನಾವು ಮಾಡ್ಬೋದು. ಅಲ್ಟ್ F4 ಅಂತ ಹೊಡಿಬೇಕು.